ರಾಜ್ಯದ ಜೈಲುಗಳಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಜೈಲುಗಳಲ್ಲಿ ಕಾಸಿದ್ರೆ ರಾಜನ ರೀತಿ ಬದುಕಬಹುದಾ? ಬಗೆದಷ್ಟು ಬಯಲಾಗ್ತಾ ಇದೆ ರಾಜ್ಯದ ಜೈಲಿನ ಕರ್ಮಕಾಂಡ. ಮಂಡ್ಯ ಜೈಲಿನಿಂದ ಹೊರಬಿತ್ತು ಮತ್ತೊಂದು ಕರ್ಮಕಾಂಡ. ಜೈಲಿನಲ್ಲಿ ಸಕಲ ಸವಲತ್ತು ಕಲ್ಪಿಸಲು ಇದೆಯಂತೆ ಒಂದೊಂದು ರೇಟ್. ಕೈದಿಗಳು ಕೊಟ್ಟ ರೇಟ್ ಲಿಸ್ಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಇನ್ನು ಸಹಿ ಜೊತೆಗೆ ಹೆಬ್ಬೆಟ್ಟಿನ ಮುದ್ರೆ ಹಾಕಿ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಕೈದಿಗಳು. ಜೈಲು ಅಧೀಕ್ಷಕಿ ಶಾಂತಮ್ಮ ವಿರುದ್ಧ ಗಂಭೀರ ಆರೋಪ ಇಲ್ಲಿ ಕೇಳಿಬಂದಿದೆ. ಇನ್ನು ಜೈಲು ಸಿಬ್ಬಂದಿ ಅನಿಲ್, ಶಿವರಾಜ್ ಹಾಗೂ ರವಿ ವಿರುದ್ಧ ಆರೋಪ ಕೇಳಿಬಂದಿರುವಂತದ್ದು. ಪ್ರತಿ ಸೆಲ್ನವರು ಕೂಡ ಜೈಲಾಧಿಕಾರಿಗೆ ಕೊಡಬೇಕಂತೆ ಮಾಮೂಲಿ. ಪನಿಷ್ಮೆಂಟ್ ಸೆಲ್ನಿಂದ ಹೊರಬರಲು 10,000 ರೂಪಾಯಿ ವಸೂಲಿ. 1 ಕೆಜಿ ಮಟನ್ ಬೇಕಾದ್ರೆ 1,550 ರೂಪಾಯಿ ಕೊಡಬೇಕಂತೆ. 1 ಕೆಜಿ ಚಿಕನ್ ಬೇಕಾದ್ರೆ 700 ರೂಪಾಯಿ ಕೊಡಬೇಕು. ಕೈದಿಗಳ ಬೇಡಿಕೆ ಇಟ್ಟಂತೆ ಹಣ ಪಡ್ಕೊಂಡು ಅಡುಗೆಯನ್ನ ಮಾಡಿಸ್ತಾರಂತೆ ಜೈಲು ಅಧೀಕ್ಷಕಿ. ಪತ್ರದ ಮೂಲಕ ಸುಮಾರು 80 ಕೈದಿಗಳಿಂದ ಇಲ್ಲಿ ಗಂಭೀರ ಆರೋಪ ಕೇಳಿಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನ ಕರ್ಮಕಾಂಡ. ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಹಣ ಕೊಟ್ರೆ ಜೈಲಲ್ಲಿ ಹೈಫೈ ಲೈಫ್ ಸಿಗುತ್ತೆ. ಸಹಿ ಜೊತೆಗೆ ಹೆಬ್ಬೆಟ್ಟಿನ ಮುದ್ರೆಯನ್ನ ಹಾಕಿದ ಲಿಸ್ಟ್ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಜೈಲು ಅಧೀಕ್ಷಕಿ ಶಾಂತಮ್ಮ ವಿರುದ್ಧ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. 3 ಜನರ ವಿರುದ್ಧ ಆರೋಪ ಕೇಳಿಬಂದಿದೆ. ಅನಿಲ್, ಶಿವರಾಜ್, ರವಿ ವಿರುದ್ಧ. ಇನ್ನು ಪ್ರತಿ ಸೆಲ್ನವರು ಕೂಡ ಆ ಜೈಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಚಿಕನ್ ಬೇಕಾದ್ರೆ 700 ರೂಪಾಯಿ ಕೊಡಬೇಕಂತೆ. ಮಟನ್ ಬೇಕಾದ್ರೆ 1,550 ರೂಪಾಯಿ ಕೊಡಬೇಕಂತೆ. ಬಗೆದಷ್ಟು ಬಯಲಾಗ್ತಾ ಇದೆ ರಾಜ್ಯದ ಜೈಲಿನ ಕರ್ಮಕಾಂಡಗಳು. ಇನ್ನು ಮಂಡ್ಯ ಜೈಲಿನಿಂದ ಮತ್ತೊಂದು ಕರ್ಮಕಾಂಡ ಈಗ ಹೊರಬಿದ್ದಿದೆ. ಕಾಸಿದ್ರೆ ನೀವು ಕೂಡ ಜೈಲಿನಲ್ಲಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡಬಹುದು. ಏನ್ ಬೇಕಾದ್ರೂ ತಿನ್ಬಹುದು. ಕಾಸಿದ್ರೆ ರಾಜನ ರೀತಿಯಲ್ಲಿ ಮರ್ಯಾದೆಯನ್ನ ಕೊಡ್ತಾರೆ ಅಧೀಕ್ಷಕರು, ಅಲ್ಲಿನ ಜೈಲಿನ ಸಿಬ್ಬಂದಿಗಳು. ಇನ್ನು ಅದರಲ್ಲಿ ಈ ಜೈಲೊಳಗಿರ್ತಾರಲ್ಲ ಆ ಕೈದಿಗಳ ಹತ್ರ ಹೆಬ್ಬೆಟ್ಟನ್ನು ಒತ್ತಿಸ್ಕೊಂಡಿದ್ದಾರೆ. ಅವ್ರಿಗೆ ಏನೇನು ಬೇಕು, ಏನೇನು ಬೇಡ. ಚಿಕನ್ ಬೇಕಾದರೆ 700 ರೂಪಾಯಿ ಕೊಡಬೇಕಂತೆ. ಮಟನ್ ಬೇಕಾದರೆ 1,350 ರೂಪಾಯಿ ಕೊಡಬೇಕಂತೆ. ದುಡ್ಡಿದ್ರೆ ದುನಿಯಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜೈಲಿನೊಳಗೆ ಏನೋ ಹೊರಗಡೆ ಕೊಲೆ ಮಾಡಿ, ಮರ್ಡರ್ ಮಾಡಿ ಜೈಲೊಳಗಡೆ ಸೇರ್ಕೊಂಡಿರ್ತಾರೆ. ಅವರಿಗೆಲ್ಲ ಫುಲ್ ಹೈಫೈ ಲೈಫನ್ನು ಕೊಡ್ತಾ ಇದ್ದಾರೆ ಈ ಜೈಲಿನ ಸಿಬ್ಬಂದಿಗಳು. ಜೈಲಿನ ಕರ್ಮಕಾಂಡಗಳು ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ಇನ್ನು 1 ಕೆಜಿ ಚಿಕನ್, 1 ಕೆಜಿ ಮಟನ್ ಸ್ಪೆಷಲ್ ಆಗಿ ಮಾಡಿಸ್ಕೊಡ್ತಾರಂತೆ. ಎಷ್ಟು ದುಡ್ಡು ಕೊಡ್ತೀರಾ ಅಷ್ಟು ದುಡ್ಡಿನಿಂದ ನಿಮಗೆ ಬಗೆ ಬಗೆಯ ಊಟವನ್ನು ಆ ಜೈಲಿನ ಅಧೀಕ್ಷಕಿ, ಆ ಜೈಲಿನ ಸಿಬ್ಬಂದಿಗಳು ಮಾಡಿಸ್ಕೊಡ್ತಾರಂತೆ. ಕೈದಿಗಳ ಸೆಲ್ಗೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ರಂತೆ. ಪ್ರತಿ ತಿಂಗಳು 10,000 ಹಣ ವಸೂಲಿ ಮಾಡ್ತಿದ್ರು. ಸೆಲ್ 3 ಪ್ರತಿ ತಿಂಗಳು 15,000 ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಒಂದೊಂದು ಸೆಲ್ನಲ್ಲಿ ಈಗ ಕೈದಿಗಳಿರ್ತಾರೆ. ಆ ಒಂದೊಂದು ಸೆಲ್ ಒಳಗಡೆ ಒಂದೊಂದು ರೇಟನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಈ ಸೆಲ್ನಲ್ಲಿ ಒಂದು 3-4 ಕೈದಿಗಳಿದ್ರೆ ಅವರೆಲ್ಲ ಸೇರಿ 10,000 ರೂಪಾಯಿ ಕೊಡಬೇಕಂತೆ. ಸೆಲ್ 6 ಅವರು ಪ್ರತಿ ತಿಂಗಳು 8,000 ಹಣವನ್ನು ಈ ಜೈಲಿನ ಸಿಬ್ಬಂದಿಗಳು ವಸೂಲಿ ಮಾಡ್ತಾ ಇರ್ತಾರೆ. ಪನಿಷ್ಮೆಂಟ್ ಸೆಲ್ನಿಂದ ಹೊರಬರಲು 10,000 ರೂಪಾಯಿ ಕೊಡಬೇಕಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಜೈಲಿನಲ್ಲಿ ಸಕಲ ಸವಲತ್ತು ಸಿಗ್ತಾ ಇದ್ರೆ ದುಡ್ಡಿದ್ರೆ ದುನಿಯಾ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದೊಂದು ಸೆಲ್ಗೆ ಆ ಸಿಬ್ಬಂದಿಗಳು ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಯಾವಾಗ ಈ ರೀತಿಯಾಗಿ ನಡೀತಾ ಇತ್ತು, ಯಾವಾಗ ಈ ಕರ್ಮಕಾಂಡ ಹೊರಬಿದ್ದಿದೆ, ಏನಿದೆ ಡೀಟೇಲ್ಸ್? ಅಂಕಿತ, ಮಂಡ್ಯದ ಜೈಲಿನ ಹಗರಣಗಳು ಅಗೆದಷ್ಟು ಕೂಡ ಬಯಲಾಗ್ತಿರುವಂತದ್ದು. ಏನು ಮೊನ್ನೆಯಷ್ಟೇ ಕೂಡ ಮಿಮ್ಸ್ ನಲ್ಲಿ ಸಂಗಾತಿ ಜೊತೆ ಓರ್ವ ವಿಚಾರಣಾ ಕೈದಿ ಸಿಕ್ಕಿಬಿದ್ದ ಹಿನ್ನೆಲೆಯಲ್ಲಿ ಇದೀಗ ಒಂದೊಂದಾಗಿ ಅಲ್ಲಿನ ಜೈಲಿನ ಹಗರಣಗಳು ಹೊರಗೆ ಬರ್ತಾ ಇದೆ. ಯಾಕೆಂದ್ರೆ ಮಂಡ್ಯ ಜೈಲಿನಲ್ಲಿ ಕಾಸು ಕೊಟ್ರೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋದು ಕೂಡ ಈಗ ಕೈದಿಗಳ ಒಂದು ಪತ್ರದಿಂದ ಬಹಿರಂಗವಾಗಿರುವಂತದ್ದು. ಏನು
ಈ ಕೈದಿಗಳು ಜೈಲಿನಿಂದಲೇ ಒಂದು ಪತ್ರವನ್ನ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರಿಗೆ ಬರೆದಿರುವಂತಹ ಪತ್ರ ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಿದೆ. ಈ ಒಂದು ಪತ್ರದಲ್ಲಿ ಸುಮಾರು 80 ಜನ ವಿಚಾರಣಾಧೀನ ಕೈದಿಗಳು ತಮ್ಮ ಸಹಿ ಹಾಗೂ ಮುದ್ರೆ ಹಾಗೂ ಸಹಿಗಳೊಂದಿಗೆ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವ ಹಾಗೆ ದಿಲೀಪ್ ಸೆಲ್ಲನ್ನು ಕೂಡ ಏನು 10,000ರಿಂದ 15,000 ಕೂಡ ವಸೂಲಿ ಮಾಡ್ತಾರೆ. ಸೆಲ್ 1ರಿಂದ 10,000, ಸೆಲ್ 3ರಿಂದ 15,000, ಸೆಲ್ 4ರಿಂದ 15,000 ಮತ್ತೆ ಹಲವು ರೀತಿಗಳಲ್ಲಿ 8,000ವರೆಗೂ ಕೂಡ ಈ ಒಂದು ಸೆಲ್ ಕೂಡ ವಸೂಲಿ ಮಾಡ್ತಾರೆ. ಅದರ ಜೊತೆಗೆ ಕೂಡ ಏನು ಸೆಲ್ಗೆ 2,000 ರೂಪಾಯಿ ಕೇಳಿದ್ರೆ ಪನಿಷ್ಮೆಂಟ್ ಸೆಲ್ನಿಂದ ಹೊರಬರ್ಲಿಕ್ಕೆ 10,000 ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಪತ್ರದಲ್ಲಿ ಕೂಡ ಇನ್ನಷ್ಟು ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಕೂಡ ಕೆಜಿ ಮಟನ್ಗೆ 1,200 ರೂಪಾಯಿನ ಕೆಜಿಗೆ ಫಿಕ್ಸ್ ಮಾಡಿದ್ದಾರೆ. ಅದನ್ನು ಕೂಡ ಅಡಿಗೆ ಜೈಲಿನ ಇಲ್ಲಿರುವಂತಹ ಕೈದಿಗಳಿಗೆ ಯಾವ ರೀತಿ ಅಡಿಗೆ ಬೇಕು ಅನ್ನೋದನ್ನು ಕೂಡ ದುಡ್ಡು ಕೊಟ್ರೆ ಅಲ್ಲಿನ ಜೈಲಿನ ಅಡಿಗೆ ಸಿಬ್ಬಂದಿಗಳು ಕೂಡ ಮಾಡ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಂತು. ಇದಕ್ಕೆ ಮುಖ್ಯವಾಗಿ ಜೈಲಿನ ಅಧೀಕ್ಷಕಿಯಾದ ಶಾಂತಮ್ಮ, ಸಿಬ್ಬಂದಿ ಅನಿಲ್, ಶಿವರಾಜು ಹಾಗೂ ರವಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಹಣವನ್ನ ಕೊಟ್ರೆ ಎಲ್ಲವೂ ಕೂಡ ಕೊಡ್ತಾರೆ, ಅಥವಾ ಹಣವನ್ನ ಕೊಡ್ಲಿಲ್ಲ ಅಂದ್ರೆ ಶಿಕ್ಷೆಗೆ ಗುರಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ, ಕಮಾನು ಹತ್ತಿಸುವಂತ ಕೆಲಸವನ್ನ ಮಾಡಿ ಬೆದರಿಕೆ ಆಗ್ತಾರೆ ಅನ್ನೋ ಕೂಡ ಉಲ್ಲೇಖ ಮಾಡಿ ಈ ಪತ್ರದ ಮೂಲಕ ತಮ್ಮ ಜೈಲಿನಲ್ಲಿ ಆಗ್ತಿರುವಂತ ಏನು ಅವ್ಯವಹಾರ ಇದೆ ಎಲ್ಲವನ್ನೂ ಕೂಡ ಬಯಲಿಗೆಳೆಯುವಂತ ಕೆಲಸವನ್ನ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ಮಾಡಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.